ಅವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ತಂಬಿಹಳ್ಳಿಯಲ್ಲಿ ರಾಮೋತ್ಸವ ಸಡಗರ. 58 ಅಡಿ ಎತ್ತರದ ಶ್ರೀರಾಮ ಕಟೌಟ್ ನಿರ್ಮಾಣ. ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ರಿಂದ ಶ್ರೀರಾಮ ಕಟೌಟ್ಸ್ಗೆ ಗೌರವ ಸಮರ್ಪಣೆ. ಅಯೋಧ್ಯೆಯಲ್ಲಿ ಬಾಲರಾಮ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಪ್ರಯುಕ್ತ ಕೋಲಾರ ತಾಲೂಕಿನ ತಂಬಿಹಳ್ಳಿ ಕ್ರಾಸ್ನಲ್ಲಿ 58 ಅಡಿಗಳ ಶ್ರೀರಾಮಚಂದ್ರನ ಕಟೌಟ್ ನಿರ್ಮಾಣ ಮಾಡಿ ಅದ್ದೂರಿಯಾಗಿ ರಾಮೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಜೆಡಿಎಸ್ ಮುಖಂಡರಾದ ಸಮಾಜ ಸೇವಕರೂ ಆದ ಸಿಎಂಆರ್ ಶ್ರೀನಾಥ್ ಅವರು ಶ್ರೀರಾಮಚಂದ್ರನ ಕಟೌಟ್ಗೆ ಹೂಗುಚ್ಛ ಕೊಟ್ಟು ನಂತರ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ದೇಶದಲ್ಲಿ ಹಿಂದೂಗಳಿಗೆ ಇಂದು ಐತಿಹಾಸಿಕ ಧಾರ್ಮಿಕ ದಿನವಾಗಿದ್ದು 500 ವರ್ಷಗಳಿಂದ ವಿವಾದಕ್ಕೊಳಗಾಗಿದ್ದ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಕಾರ್ಯಕ್ರಮವು ಇಂದು ನೆರವೇರಿದ್ದು ಬಿಜೆಪಿ ಹಿರಿಯ ಮುಖಂಡರು ದೇಶದ ಪ್ರಧಾನಿಗಳೂ ಆದ ನರೇಂದ್ರ ಮೋದಿ ಅವರನ್ನು ಕೊಂಡಾಡಿದರು. ಈ ಸಂದರ್ಭದಲ್ಲಿ ಕೋಲಾರ ಟಿಎಪಿಸಿಎಂಎಸ್ ನೂತನ ಸದಸ್ಯರು, ಕೋಲಾರ ಜಿಲ್ಲಾ ಕುರುಬರ ಸಮಾಜದ ಅಧ್ಯಕ್ಷರೂ ಆದ ತಂಬಿಹಳ್ಳಿ ಮುನಿಯಪ್ಪನವರು, ಎಂಪಿ ಮುನುಸ್ವಾಮಿ, ಮಾಜಿ ಸಚಿವ ಆರ್ ವರ್ತೂರು ಪ್ರಕಾಶ್, ಬೆಗ್ಲಿ ಸೂರ್ಯಪ್ರಕಾಶ್, ಮಾಜಿ ಶಾಸಕರಾದ ಎಂ ನಾರಾಯಣಸ್ವಾಮಿ, ಬಂಕ್ ಮಂಜುನಾಥ್, ವಡಗೂರು ಹರೀಶ್, ರಾಜಣ್ಣ, ಲಕ್ಷ್ಮೀಸಾಗರ, ಸಿಎಂ ನಾಗರಾಜ್, ಬೇಕರಿ ಕೇಶವ, ಹರೀಶ್, ಟಿವಿ ಆನಂದ್ ಸೇರಿದಂತೆ ತಂಬಿಹಳ್ಳಿ ಮತ್ತು ಪುತ್ತೂರು ಗ್ರಾಮ ಪಂಚಾಯಿತಿ ಎಲ್ಲ ಜನಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೂವು ಸ್ವಲ್ಪ ಸರ್, ಹೂವು ಖುಷಿ ಸದಾಕಾಲ ದೇವರ ಆಶೀರ್ವಾದದಿಂದ ಸುತ್ತಮುತ್ತ ಜನರಿಂದ ಸದಾಕಾಲ ನಮ್ಮಲ್ಲಿ ಇರಬೇಕಂತ ನಮ್ಮ ಜೈ ಶ್ರೀರಾಮ್. ಈ ಕಾರ್ಯಕ್ರಮ ಏನಂದರೆ ಶ್ರೀರಾಮನವಮಿ ಇಡೀ ದೇಶದಲ್ಲೇ ಅದ್ಭುತವಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಪ್ರತಿ ಹಿಂದೂಗಳು ಒಗ್ಗಟ್ಟಾಗಿ ಇದನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಇದೇ ರೀತಿ ಪ್ರತಿ ವರ್ಷ ಕೂಡ ಭಾರಿ ವಿಜೃಂಭಣೆಯಿಂದ ಮಾಡ್ತೀವಿ ಅಂತೇಳಿ ಇವತ್ತು ತುಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತೇನೇನು ಕಾರ್ಯಕ್ರಮ ಮಾಡಿ ಗ್ರಾಮಸ್ಥರು ಎಲ್ಲರೂ ಸೇರಿ ಇದನ್ನು ತುಂಬ 45 ಅಡಿ ಕಟೌಟು ಇಡೀ ನಮ್ಮ ಕೋಲಾರ ಡಿಸ್ಟಿಕಲ್ಲಿ ಯಾರೂ ಇಲ್ಲ, ಆ ಥರ ಚೆನ್ನಾಗಿ ಮಾಡಿದ್ದೀವಿ ಈ ಸೇವೆಯಲ್ಲಿ. ಮತ್ತು ಈ ಅನ್ನ ಸರ್ಪಣೆ ಎಲ್ಲ ತುಂಬ ಚೆನ್ನಾಗಿ ತಂಬಳ್ಳಿ ಗೇಟು ಸುತ್ತಮುತ್ತ ಮೇಡ್ತಂಬಳ್ಳಿ, ಉತ್ತೂರು ಸುತ್ತಮುತ್ತಲ ಎಲ್ಲ ಗ್ರಾಮಗಳು ಸೇರಿ ಗ್ರಾಮ ಪಂಚಾಯತ್ ಸೇರಿ ಭಾರಿ ಅದ್ದೂರಿಯಾಗಿ ಯೋಚನೆ ಮಾಡ್ತಾ ಇದ್ವಿ. ನಮಗೆಲ್ಲ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ 500 ವರ್ಷಗಳಿಂದ ಇದು ತುಂಬ ಕಾತರದಿಂದ ಕಾಯ್ತಾ ಇದ್ರು. ನಾವು ಇದನ್ನ ನೋಡೋಕೆ ತುಂಬ ಅದೃಷ್ಟವಂತ ಪಟ್ಟಿದ್ದೀವಿ. ಮುಂದೆ ಪೀಳಿಗೆಯಲ್ಲಿ ಇದೇ ಥರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಜೈ ಶ್ರೀರಾಮ್. ನಾಗೇಶ್ ಅಂತೇಳಿ ತಂಬಳ್ಳಿ ಸರ್. ಏನು 500 ವರ್ಷದಿಂದ ನಾವು ಸತತವಾಗಿ ಏನು ಕಾತಿದ್ದೀವಿ, ರೋಸ ಹೋಗಿದ್ವಿ ಅದೇ ಥರ ಯಾವ ಥರ ಬರುತ್ತೋ, ಯಾವಾಗ ಸಿಗುತ್ತೋ ಈ ಥರ ಅವಕಾಶ ಅಂತೇಳಿ ಸನ್ಮಾನ ನರೇಂದ್ರ ಮೋದಿ ಅವರು ಬಂದಮೇಲೆ ಎಲ್ರಿಗೂ ಧೈರ್ಯ ತುಂಬಿ ನಾವು ಇದ್ದೀನಿ ಧೈರ್ಯ ಮುನ್ನಡೆಸ್ತೀನಿ ಅಂತೇಳಿ ಅಯೋಧ್ಯೆಗೆ ಆ ಪೂಜೆ ಮಾಡಿಕೊಡುವಂಥ ಅವಕಾಶನ ಅವ್ರು ಕೊಟ್ಟಿದ್ದಾರೆ. ಅವ್ರಿಗೆ ಸದಾಕಾಲ ನಮ್ಮ ದೇಶ ಚಿರುಣಿಯಾಗಿರ್ತೈತೆ. ಅವರಿಗೆ ನಾವು ಜನ್ಮಕ್ಕೂ ಅವ್ರು ತೊಳ್ಕೋಬೇಕಾಗಿರುತ್ತೆ. ಇವತ್ತು ಇದೇ ತಂಬಳ್ಳಿ ಗೇಟಲ್ಲಿ ಅದೇ ಒಂದು ಉತ್ಸವದಿಂದ ಎಲ್ಲರೂ ಸೇರಿ ಭಾಳ ವಿಜೃಂಭಣೆಯಿಂದ ಈ ಶ್ರೀರಾಮ ಅಯೋಧ್ಯೆ ರಾಮ ಮಂದಿರ ಉತ್ಸವವನ್ನು ಇಲ್ಲಿ ಮಾಡ್ಕೊಂಡಿದ್ವಿ. ಪುತ್ತೂರು ಗ್ರಾಮ ಪಂಚಾಯತಿ ನಮ್ಮ ಹೋಬಳಿನಿಂದ ಎಲ್ಲರೂ ಸೇರಿ ಸಹಕರಣ ಮಾಡಿ ಆ ರಾಮದೇವರ ಪೂಜೆ ಮಾಡ್ಬೇಕಂತೇಳಿ ಎಲ್ಲ ಉಲ್ಲಾಸವಾಗಿದ್ದರು. ದಿನ ಸೇರಿ ಎಲ್ಲರೂ ಸೇರಿ ಎಲ್ಲ ವಹಿವಾಟ ಇಲ್ದಿರ ಏನು ಸಂತೋಷವಾಗಿ ಶುಭವಾಗಿ ಮಾತಾಡಿ ನಾವು ಪೂಜೆ ಮಾಡಿ ನಿಲ್ಲಿಸಿದ್ದೀರಿ. 10 ಜನಕ್ಕೆ ಅನ್ನದಾನ ಮಾಡಿದ್ದೀವಿ. ಆ ಮೋದಿಗೆ ಸದಾ ನಮಸ್ಕಾರ. ಜೈ ಶ್ರೀರಾಮ್. ಜೈ ಶ್ರೀರಾಮ್.